ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹೊರಗಡೆ ವೆದರು ತುಂಬ ಕೂಲಾಗಿದೆ. ಮಾರ್ನಿಂಗೇ ಇಷ್ಟು ವೆದರ್ ಫುಲ್ ಕೂಲ್ಡಾಗಿರುತ್ತೆ ಡೈಲಿ. ಸೊ ಹೊರಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದಾಯಿತು. ಇವಾಗ ನೀರು ಕುಡಿಲಿಕ್ಕೆ ಬಿಸಿ ಮಾಡ್ಕೊಂಡಿದ್ದೀನಿ. ಹಾಗೆ ಈ ಕಡೆ ಕುಡಿಯೋದಕ್ಕೆ ಹಾಲು ಕೂಡ ಬಿಸಿ ಮಾಡ್ಕೊಳ್ತಾ ಇದ್ದೆ. ನಾನು ಡೈಲಿ ಹಾಲೇ ಕುಡಿಯೋದು. ಸೊ ಅದಕ್ಕೆ ಕಪ್ಪಿಗೆ ಸ್ವಲ್ಪ ಬೆಲ್ಲನ ಸೇರಿಸ್ಕೊಂಡು ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಲು ಕಾಯ್ದಾಗಿದೆ. ಡೈಲಿ ಹಾಲು ಕುಡಿತಾ ಇದ್ದರೆ ಮೈಂಡು ಫ್ರೆಶ್ ಆಗಿರುತ್ತೆ, ಹಾಗೆ ಶಕ್ತಿನೂ ಕೂಡ ಬರುತ್ತೆ. ಒಂಥರ ಎನರ್ಜಿ ಡ್ರಿಂಕ್ ಅಂತ ಹೇಳ್ಬೋದು ಹಾಲು. ಟೀನೂ ಕುಡಿಬೋದು. ಸೊ ಟೀ ರೂಢಿ ಇದ್ದವ್ರಿಗೆ ಟೀ ಕುಡಿತಾರೆ. ಸೊ ನಾನು ಹಾಲು ಜಾಸ್ತಿ ಕುಡಿತಾ ಇರ್ತೀನಿ. ಸೊ ಹಾಗಾಗಿ ಹಾಲೇ ಕುಡಿಯೋದು. ಇವಾಗ ಅದೇ ಬೌಲ್ಗೆ ಒಂದು ಸ್ವಲ್ಪ ಹಾಲು ಹಾಕಿ ಟೀ ಮಾಡಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ಮತ್ತೆಯವ್ರಿಗೆ ಟೀ ಇಷ್ಟ. ಸೊ ಹಾಗಾಗಿ ಟೀ ಕುಡಿತಾ ಇರ್ತಾರೆ. ಟೀನೇ ಮಾಡಲಿಕ್ಕೆ ಇಟ್ಕೊಂಡೆ. ಇವಾಗ ಈ ಕಡೆ ಟೀ ರೆಡಿ ಆಗ್ತಾಯಿದೆ. ನಾನಿವತ್ತು ಬ್ರೇಕ್ಫಾಸ್ಟಿಗೆ ಪಡ್ ಮಾಡಬೇಕು ಅಂತ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದೆ. ನಿನ್ನೆನೇ ರುಬ್ಬಿಟ್ಕೊಂಡೆ ನೈಟೇ. ಈಗ ಅದು ನೋಡಿ ಈ ಥರ ಉಬ್ಕೊಂಡು ಬಂದಿದೆ ಹಿಟ್ಟು. ಸೊ ಅದಕ್ಕೆ ಉಪ್ಪು ಸೋಡಾನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ನೈಟ್ ಹಾಕಿರಲ್ಲ ಉಪ್ಪು ಮತ್ತು ಸೋಡಾ, ಮಾರ್ನಿಂಗ್ ಮಾಡುವಾಗಲೇ ಹಾಕ್ತಾಯಿರ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು 2 ಮಿನಿಟ್ಸ್ ನೆನೆಲಿಕ್ಕೆ ಇಟ್ಟು ಇವಾಗ ಟೀ ಆಯಿತು. ಟೀ ಸೋದಿಸ್ಕೊಂಡು ನಮ್ಮ ಅತ್ತೆಯವ್ರಿಗೆ ಕೊಟ್ಟು ಬರಬೇಕು. ಸೊ ಎಲ್ಲ ಟೀ ಕುಡಿದಿದ್ದಾಯಿತು. ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಪಡ್ಡಿಗೆ ರೆಡಿ ಆಗಿದೆ, ಹಿಟ್ಟೆಲ್ಲ ರೆಡಿ ಆಗಿದೆ. ಸೊ ಈಗ ಹಂಚು ಕಾದಿದೆ, ಅದಕ್ಕೆ ಆಯಿಲ್ ಹಾಕಿ ಈ ಥರ ಚೆನ್ನಾಗಿ ಬೀಟ್ ಮಾಡಬೇಕು. ಆಯಿಲ್ಲು ಅಂದರೆ ಪಡ್ಡು ಬೆಂದ್ಕೊಂಡು ಬಂದಿರುತ್ತೆ ಮೇಲ್ಗಡೆ. ಸೊ ಹಾಗಾಗಿ ಚೆನ್ನಾಗಿ ಆಯಿಲ್ ಹಾಕಿದರೆ ಚೆನ್ನಾಗಿ ಪಡ್ಡು ಎದ್ದೇಳುತ್ತೆ. ಸೊ ನಮ್ಮ ಮನೆಯಲ್ಲಿ ಏನಾದ್ರು ಬ್ರೇಕ್ಫಾಸ್ಟ್ ಡಿಫ್ರೆಂಟಾಗಿ ಏನಾದ್ರು ಮಾಡ್ತಾಯಿರ್ತೀನಿ. ಇವತ್ತು ಪಡ್ಡು ಮಾಡ್ತಾಯಿದ್ದೀನಿ. ಪಡ್ಡು, ದೋಸೆ ಏನಾದರೂ ಇದ್ದೇ ಇರುತ್ತೆ, ಇಡ್ಲಿ ಈ ಥರ. ಬಟ್ ಮನೆಯಲ್ಲಿ ಉಪ್ಪಿಟ್ಟೇ ಜಾಸ್ತಿ ಇಷ್ಟಪಡೋದು. ಸೊ ಯಾವಾಗಲೂ ಬರೀ ಉಪ್ಪಿಟ್ಟು ತಿಂತಾಯಿದ್ರೆ ಬೇಜಾರಾಗುತ್ತೆ. ಅವಾಗವಾಗ ಈ ಥರದ್ದು ಏನಾದರೂ ಪಡ್ಡು, ದೋಸೆ, ಇಡ್ಲಿ, ಪರೋಟ ಏನಾರು ಈ ಥರ ಅಂತ ಡಿಫ್ರೆಂಟಾಗಿ ಏನಾರು ಮಾಡಿದರೆ ಚೆನ್ನಾಗಿರುತ್ತೆ, ತಿನ್ನಲಿಕ್ಕೂ ಇಷ್ಟ ಆಗುತ್ತೆ. ಅವಾಗ ಜಾಸ್ತಿ ಕೂಡ ತಿನ್ನೋದಕ್ಕೆ ಹೋಗುತ್ತೆ, ಊಟ ಸೇರುತ್ತೆ. ನೋಡಿ ಈ ಥರ ಬಂದಿದೆ ಪಡ್ಡು. ಇವಾಗೆಲ್ಲನೂ ಟರ್ನ್ ಮಾಡಿಕೊಂಡು ಸ್ಟವ್ನ ಫಾಸ್ಟಾಗಿ ಇಡಬೇಕು. ನೋಡಿ ಈ ಥರ ಬೆಂದಿದೆ. ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಈಗ ನೋಡಿ ಚಟ್ನಿ ಕೂಡ ಆಲ್ರೆಡಿ ಮಾಡ್ಕೊಂಡಿದ್ದೀನಿ. ಕೊಬ್ಬರಿ ಚಟ್ನಿ ನಾರ್ಮಲ್, ಎಲ್ಲರೂ ಹೇಗೆ ಮಾಡ್ತೀರೋ ನಾನು ಹಾಗೆ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಸಾಫ್ಟಾಗಿ ಉಬ್ಕೊಂಡು ಬಂದಿದೆ ಪಡ್ಡು. ಸೊ ಮೇನು ಹಿಟ್ಟು ಚೆನ್ನಾಗಿ ನೆನಿಬೇಕು. ಹಾಗೆ ಎಣ್ಣೆನ ಹಾಕಿ ಚೆನ್ನಾಗಿ ಬೇಯಿಸಿದರೆ ಪಡ್ಡು ಸೂಪರಾಗಿ ಬಂದಿರುತ್ತೆ. ಹಾಗೆ ನಾನು ಮಧ್ಯಾಹ್ನದ ಲಂಚಿಗೆ ಇವಾಗಲೇ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತೇನಂತ ಡಿಫ್ರೆಂಟ್ ಏನಿಲ್ಲ, ನಾರ್ಮಲ್ ಅಂದ್ರೂ ಸ್ವಲ್ಪ ಟೇಸ್ಟಿಯಾಗಿರಬೇಕಲ್ವ. ಸೊ ಹಾಗಾಗಿ ಏನಾದರೂ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ. ಏನು ಮಾಡೋದು ಅಂತ ಇವಾಗ ಜೀರಾ ರೈಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಒಂದು ಕಡಾಯಿಗೆ ಒಂದು ಕುಕ್ಕರ್ನ ಇಟ್ಟು ಅದಕ್ಕೆ ಪಲಾವ್ ಎಲೆ, ಏಲಕ್ಕಿ, ಲವಂಗ, ಚಕ್ಕೆ, ಪಲಾವ್ ಮೊಗ್ಗು ಎಲ್ಲನೂ ಹಾಕಿ ಫ್ರೈ ಮಾಡಬೇಕು. ಸ್ವಲ್ಪ ತುಪ್ಪ ಜಾಸ್ತಿನೇ ಹಾಕಿರಬೇಕು ಜೀರಾ ರೈಸ್ಗೆ, ಅಂದರೆ ಟೇಸ್ಟು ಸೂಪರಾಗಿರುತ್ತೆ. ಆಯಿಲ್ನ ಕಂಟ್ರೋಲಲ್ಲಿ ನೋಡ್ಕೊಂಡು ಹಾಕ್ಕೊಳ್ಳಿ. ಇದಕ್ಕೆ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ, ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದಾದಮೇಲೆ ಧನಿಯಾ ಪೌಡ್ರ್, ಜೀರಿಗೆ, ಮೇನ್ ಇದಕ್ಕೆ ಬೇಕಾಗಿರೋದು ಜೀರಿಗೆ.
ಅದು 2 ಸ್ಪೂನು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಲಾಸ್ಟಲ್ಲಿ ಕಸ್ತೂರಿ ಮೇಥಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಸ್ಕಿಪ್ ಮಾಡ್ಬೋದು. ನಾನು ಕೊತ್ತಂಬರಿ ಇಲ್ಲ, ಅದಕ್ಕೆ ಕಸ್ತೂರಿ ಮೇಥಿನ ಹಾಕ್ಕೊಳ್ತಾ ಇದ್ದೀನಿ. ಕೊನೆಯಲ್ಲಿ ಒಂದು 5 ಮಿನಿಟ್ಸ್ ನೆನೆಯಕ್ಕಿಟ್ಟಿರೋ ಅಕ್ಕಿನ ವಾಶ್ ಮಾಡಿ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಂದು 2 ಮಿನಿಟ್ಸ್ ಫ್ರೈ ಮಾಡಿ ಇವಾಗ ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿರ್ತೀರೋ ಅದೇ ಗ್ಲಾಸಲ್ಲಿ 2 ಗ್ಲಾಸ್ ನೀರನ್ನು ಹಾಕ್ಕೋಬೇಕು. ಅಂದರೆ ಕರೆಕ್ಟಾಗಿ ರೈಸ್ ಬಂದಿರುತ್ತೆ. ಸೊ ಲಾಸ್ಟಲ್ಲಿ ನಿಂಬೆ ರಸ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಕುದಿ ಬರೋವರೆಗೂ ಬಿಟ್ಟು ಆಮೇಲೆ ಕುಕ್ಕರ್ನ ಕ್ಲೋಸ್ ಮಾಡಬೇಕು. ಕುಕ್ಕರ್ ಕ್ಲೋಸ್ ಮಾಡಿ 3 ವಿಸಿಲ್ ಆದಮೇಲೆ ಕುಕ್ಕರ್ನ ರಿಲೀಫ್ ಮಾಡಬೇಕು. ಹೇಗೆ ಬಂದಿದೆ ಅಂತ ನೋಡೋಣ. ಸ್ಮೆಲ್ ಅಂತೂ ಸೂಪರಾಗಿ ಬಂದಿದೆ ನೋಡಿ. ಈ ಥರ ಬಂದಿದೆ ಪಲಾವ್ ಜೀರಾ ರೈಸ್. ಇದು ಮಾಡೋದಕ್ಕೂ ಟೈಮ್ ಇಡೋದಿಲ್ಲ. ಏನಾದರೂ ಕೆಲಸ ಅಥವಾ ಹೊರಗಡೆ ಎಲ್ಲಾದರೂ ಬೇಗ ಹೊಂಟಿದ್ರೆ ಸೊ ಪಟ್ಟಂತ ಅರ್ಧ ತಾಸಲ್ಲೇ ಮಾಡ್ಬೋದು. ಏನು ಜಾಸ್ತಿ ಕಟ್ ಮಾಡ್ಕೊಳ್ಳೋದು ಹಾಕ್ಕೊಳ್ಳೋದು ಏನೂ ಇರೋದಿಲ್ಲ. ಹಾಗೆ ಪಟ ಅಂತ ಆಗಿಬಿಡುತ್ತೆ. ಇದನ್ನು ಹಂಗೆ ತಿನ್ನೋದಕ್ಕೆ ಮನಸ್ಸು ಬರಲ್ಲ, ಸ್ವಲ್ಪ ಸೈಡಲ್ಲಿ ಏನಾದರೂ ಇರಬೇಕಲ್ಲ. ಸೊ ಹಾಗಾಗಿ ನಾನು ಆಮ್ಲೆಟ್ ಹಾಕ್ಕೊಳ್ತಾ ಇದ್ದೀನಿ. ಆಮ್ಲೆಟು ಹಾಗೆ ಫಟ್ ಅಂತ ಮಾಡೋದು. ಅದಕ್ಕೇನು ಜಾಸ್ತಿ ಏನು ಬೇಕಾಗಿಲ್ಲ. ಸ್ವಲ್ಪ ಖಾರದ ಪುಡಿಗೆ ಉಪ್ಪನ್ನು ಸೇರಿಸಿ ಮೇಲ್ಗಡೆ ಉದುರಿಸಿದರೆ ಆಮ್ಲೆಟ್ ಈಸ್ ರೆಡಿ ಆಯಿತು. ಸೊ ಆಮ್ಲೆಟ್ ರೆಡಿ ಆಯಿತು. ಹಾಗೆ ಸರ್ವಿಂಗ್ ಬೌಲ್ಗೆ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ನೀವು ಹಂಗೆ ಸೈಡಲ್ಲಿ ಒಂದು ಸ್ವಲ್ಪ ಪಲ್ಯನೇ ಅಂದರೆ ಕರಿ ಥರ ಪಲ್ಯ ಮಾಡಿದ್ದೆ. ಅದೂ ಸಹ ಇದ್ರ ಜೋಡಿ ಕಾಂಬಿನೇಷನ್ ಸೂಪರಾಗಿರುತ್ತೆ ಅಂತ ಹಚ್ಕೊಳ್ತಾ ಇದ್ದೀನಿ. ನಾನು ಇದನ್ನು ವಿಡಿಯೋ ಮಾಡೋದಕ್ಕಾಗಲಿಲ್ವ. ಸೊ ಇವತ್ತು ಸ್ವಲ್ಪ ಕೆಲಸ ಜಾಸ್ತಿ ಇತ್ತು. ಸೊ ಹಾಗಾಗಿ ಬೇಗನೆ ಎಲ್ಲನೂ ಮಾಡ್ಕೊಳ್ತಾ ಇದ್ದೀನಿ. ಪಲ್ಯ ತೋರಿಸೋದಕ್ಕಾಗಲಿಲ್ಲ. ಇದನ್ನು ಒಂದು ಸರಿ ಮಾಡಿ ವಿಡಿಯೋನ ಹಾಕ್ತೀನಿ ನಿಮಗೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ದಿನ ಇದಾಗಿತ್ತು. ಹೇಗಿದೆ ಕರಿ ಆ್ಯಂಡ್ ಜೀರಾ ರೈಸ್, ಪಡ್ಡು ಹಾಗೆ ಆಮ್ಲೆಟ್. ನೀವು ಮಾಡ್ಕೊಂಡು ತಿನ್ನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.